ನಮಸ್ಕಾರ ಸ್ನೇಹಿತರೆ. ಎಸ್ ಎಲ್ ಸಿ ಎಕ್ಸಾಮ್ ಬರೆದಾಗಿದೆ, ಮುಂದೇನು ಎಸ್ ಎಲ್ ಸಿ ಪಾಸ್ ಆದಮೇಲೆ ಅನ್ನೋ ಒಂದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರಲ್ಲಿ ಕಾಡ್ತಾ ಇರುತ್ತೆ. ಯಾವ ಕೋರ್ಸು ಬೆಸ್ಟು, ಯಾವ ಸಬ್ಜೆಕ್ಟ್ ಇರುತ್ತೆ, ಯಾವ ಕೋರ್ಸಿಂದ ಎಷ್ಟು ಡ್ಯೂರೇಷನ್ ಇರುತ್ತೆ ಅಂತ ತಲೆ ಕೆಡಿಸ್ಕೊತಾ ಇರ್ತಾರೆ. ಇಷ್ಟು ದಿವಸ ತುಂಬ ಚೆನ್ನಾಗಿತ್ತು, 1ರಿಂದ 2, 2, 3, 4 ಅಂತ 9ನೇ ಕ್ಲಾಸ್ ತನಕ ಓದ್ಬಿಟ್ರು. ಆದರೆ 10ನೇ ಕ್ಲಾಸ್ ನಂತರ ಏನು ಅನ್ನೋದು ಈಗ ಪೋಷಕರು ಮತ್ತು ವಿದ್ಯಾರ್ಥಿ ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ತಗೊಳ್ಳೋಕ್ಕಂಥ ಡಿಸಿಷನ್ ತಪ್ಪಾಗ್ಬಿಟ್ರೆ ಮುಂದೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡೋದಕ್ಕೆ ಈ ವಿಡಿಯೋ. ಎಸ್ ಎಸ್ ಎಲ್ ಸಿ ನಂತರ ನಮಗೆ ಸಿಗುವಂಥ ಆಪ್ಷನ್ಗಳು ಯಾವುದಪ್ಪ ಅಂದರೆ PUC, ಡಿಪ್ಲೊಮೊ, ITI ಮತ್ತು ಇನ್ನಿತರ ಕೋರ್ಸ್ಗಳು. ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. PUCಯಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ 3 ವಿಭಾಗ ಇರುತ್ತೆ. ಡಿಪ್ಲೊಮೊದಲ್ಲಿ 3 ವರ್ಷದ ಕೋರ್ಸ್ ಆಗಿರುತ್ತೆ. ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ENC ಅಂತ ಬೇರೆ ಬೇರೆ ಸಬ್ಜೆಕ್ಟ್ಗಳಿರುತ್ತೆ. ಹಾಗಾದರೆ ಒಂದೊಂದೇ ವಿಷಯ ತಿಳ್ಕೊಂಬೋಣ. PUC ಸೈನ್ಸ್ ಹೇಗಿರುತ್ತೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೈನ್ಸ್ PUC 2 ವರ್ಷದ ಕೋರ್ಸ್ ಇರುತ್ತೆ. ಇದರಲ್ಲಿ 2 ಭಾಷೆ ಇರುತ್ತೆ, 4 ಕೋರ್ ಸಬ್ಜೆಕ್ಟ್ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜು ಕನ್ನಡ, ಹಿಂದಿ, ಉರ್ದು ಹಾಗೆ ಬೇರೆ ಬೇರೆ ಭಾಷೆ ಇರುತ್ತೆ. 2ನೇ ಲ್ಯಾಂಗ್ವೇಜು ಇಂಗ್ಲೀಷ್ ಆಗಿರುತ್ತೆ. ಇನ್ನು ಸಬ್ಜೆಕ್ಟ್ಗಳು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಹೋಮ್ ಸೈನ್ಸ್ ಮತ್ತು ಜಿಯಾಲಜಿ ಅಂತಿರುತ್ತೆ. ನಿಮಗೆ ಬಯಾಲಜಿ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ನ ಚೂಸ್ ಮಾಡ್ಬೋದು. ಹಾಗೆ ನಿಮಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಅಂದರೆ ಅದರ ಬದಲಿಗೆ ನೀವು ಹೋಮ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಕೂಡ ಓದಬಹುದು. ಸೈನ್ಸಲ್ಲಿ ನಿಮಗೆ ಒಟ್ಟು 6 ಕಾಂಬಿನೇಷನ್ ಇರುತ್ತೆ. PCMB, PCMCS, PCME, PCMGG ಅಂದರೆ ಜಿಯಾಲಜಿ, PCBHS ಹೋಮ್ ಸೈನ್ಸ್, PCBSS ಅಂದರೆ ಸ್ಟ್ಯಾಟಿಸ್ಟಿಕ್ಸ್. ಈ 6 ಕಾಂಬಿನೇಷನ್ನು ಸೈನ್ಸ್ನಲ್ಲಿ ಇರುತ್ತೆ. ಈ ಸೈನ್ಸ್ನಲ್ಲಿ ನೀವು ಈ 6 ಕಾಂಬಿನೇಷನ್ ಯಾವುದಾದ್ರು ಒಂದು ಕಾಂಬಿನೇಷನ್ ತೆಗೆದುಕೊಂಡ್ಬಿಟ್ಟು PUC ಸೈನ್ಸನ್ನು ಓದಬಹುದು. ಸೊ PUC ಸೈನ್ಸಲ್ಲಿ PCME ತೆಗೆದುಕೊಂಡ್ರೆ ಇರುವಂಥ ಅವಕಾಶಗಳು ಮುಖ್ಯವಾಗಿ ಮೆಡಿಕಲ್ ಫೀಲ್ಡ್, MBBS, ಆಯುರ್ವೇದಿಕ್, ಯುನಾನಿ, ಹೋಮಿಯೋಪತಿ, ಡೆಂಟಲ್, ವೆಟರ್ನರಿ ಸೈನ್ಸ್, ನರ್ಸಿಂಗ್, ಹೀಗೆ ಮೆಡಿಕಲ್ ಫೀಲ್ಡಿಗೆ ಹೋಗುವಂಥವ್ರಿಗೆ, ಫಾರೆಸ್ಟ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರಿ, B.Pharm, D.Pharm ಮಾಡುವಂಥವ್ರಿಗೆ PCMB ಬೆಸ್ಟು ಆಯ್ಕೆ ಆಗಿರುತ್ತೆ. ನೀವು ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅಂದರೆ ಅಥವಾ ನರ್ಸಿಂಗು, ಫಾರೆಸ್ಟ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಮಾಡಬೇಕು ಅಂದರೆ PCMB ಅಂದರೆ ಬಯಾಲಜಿನ ನೀವು ಓದಿರಲೇಬೇಕು. ಸೊ ಈ ಕಾಂಬಿನೇಷನಲ್ಲಿ ಓದಿದಾಗ ನೀವು ಈ ಮೇಲೆ ಹೇಳಿದಂಥ ಫೀಲ್ಡಲ್ಲಿ ಮುಂದಿನ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಬರೋದು PCMCS, PCME. ನಾನು ಆದರೆ ಮುಂದೆ ಇಂಜಿನಿಯರೇ ಆಗಬೇಕು ಅನ್ನೋಥವ್ರಿಗೂ ಬಯಾಲಜಿಗಿಂತ ಕಂಪ್ಯೂಟರ್ ಸೈನ್ಸು ಅಥವಾ ಎಲೆಕ್ಟ್ರಾನಿಕ್ಸ್ ಓದಿದ್ರೆ ಅವರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇಂಜಿನಿಯರಿಂಗಲ್ಲಿ. ಸೊ ಇಂಜಿನಿಯರಿಂಗಲ್ಲಿ ಯಾವ್ಯಾವ ಕೋರ್ಸ್ಗಳು ಮತ್ತೆ ಸಿಗುತ್ತೆ ಅಂದರೆ ENC, ಮೆಕ್ಯಾನಿಕಲು, E&E, ಕಂಪ್ಯೂಟರ್ ಸೈನ್ಸು ತುಂಬ ಡಿಮ್ಯಾಂಡ್ ಇರೋವಂಥದ್ದು, ಇನ್ಫಾರ್ಮೇಷನ್ ಸೈನ್ಸು, ಸಿವಿಲ್ಲು, ಆಟೋಮೊಬೈಲು, ಈಗ AI, ಹೀಗೆ ಹಲವಾರು ಇಂಜಿನಿಯರಿಂಗ್ ಕೋರ್ಸ್ಗಳು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಲಭ್ಯವಿದೆ. ಸೊ ಅದರಲ್ಲಿ ನಿಮಗೆ ಇಷ್ಟವಾದಂತಹ ಕೋರ್ಸ್ನ ನೀವು ಮಾಡಿ ಇಂಜಿನಿಯರ್ ಆಗಿ ನಿಮ್ಮ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಬಹುದು. ನೆಕ್ಸ್ಟ್ ಬರೋದು BSc ಕೋರ್ಸ್ಗಳು. BSc ನನಗೆ ಮೆಡಿಕಲ್ಲು ಇಷ್ಟ ಇಲ್ಲ, ಇಂಜಿನಿಯರಿಂಗು ಇಷ್ಟ ಇಲ್ಲ, ನಾನು ಬರೀ ಡಿಗ್ರಿ ಮಾಡ್ತೀನಿ, ಅದ್ರ ಮೂಲಕ ಏನು ಸಾಧನೆ ಮಾಡ್ತೀನಿ ಅನ್ನೋರಿಗೆ ಕೂಡ ಸೈನ್ಸಲ್ಲಿ ಅವಕಾಶ ಇದೆ. ಹಾಗಾದರೆ ಏನೇನು ಸಿಗುತ್ತೆ ಬನ್ನಿ ನೋಡೋಣ. BSc ಒಟ್ಟು 3 ವರ್ಷದ ಕೋರ್ಸ್ ಆಗಿರುತ್ತೆ, 6 ಸೆಮಿಸ್ಟರ್ ಇರುತ್ತೆ. ಅದರಲ್ಲಿ ಬರೆಯುವಂಥ ಮುಖ್ಯವಾದ ಕೋರ್ಸ್ಗಳು PCM, PMCS, PME, CBZ, CSZ, BT ಹೀಗೆ ಹಲವಾರು ಕೋರ್ಸ್ಗಳು ಆ ಕಾಲೇಜಿನಲ್ಲಿ ಲಭ್ಯವಿರುತ್ತೆ. ಎಲ್ಲ ಕಾಲೇಜಿನಲ್ಲೂ ಎಲ್ಲ ಕೋರ್ಸ್ಗಳು ಲಭ್ಯವಿರಲ್ಲ. ಸೊ ನಾವು ಅದನ್ನು ಆಯ್ಕೆ ಮಾಡ್ಕೊಬೇಕಾದ್ರೆ ಅಂಥದ್ದೇ ಸ್ಪೆಷಲೈಸೇಷನ್ ಕೇಳಿದಾಗ ಅಲ್ಲಿಗೆ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಿಶರೀಸ್ ಹೀಗೆ ಹಲವಾರು ಅವಕಾಶಗಳು ನಮಗೆ BSc ಮೂಲಕ ಕೂಡ ತೆಗೆದುಕೊಳ್ತಾ ಹೋಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ಸ್ ಆಫ್ಟರ್ PUC ಸೈನ್ಸ್. ಸೊ PUC ಸೈನ್ಸ್ ತಗೊಂಡಾಗ ಬರೆಯುವುದಂತಹ ಮೇನ್ ಎಂಟ್ರೆನ್ಸ್ ಎಕ್ಸಾಮ್ನ ಒಂದು ಚಿಕ್ಕ ಮಾಹಿತಿ. ನೀಟ್ ಎಕ್ಸಾಮ್ಸ್ನ ನಾವು ಬರಿಬೋದು ಕರ್ನಾಟಕದವರು. ಏಮ್ಸು ನಡೆಸುವಂತಹ ಎಂಟ್ರೆನ್ಸ್ ಎಕ್ಸಾಮ್ನ ಬರಿಬೋದು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ KCETನ ನಾವು ಅಟೆಂಡ್ ಮಾಡ್ಬೋದು. ಪ್ರೈವೇಟ್ ನಡೆಸುವಂಥ COMEDK ಎಂಟ್ರೆನ್ಸ್ ಎಕ್ಸಾಮನ್ನು ಕೂಡ ನಾವು ನಡೆಸಬಹುದು. ಹಾಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸುವಂಥ ಎಂಟ್ರೆನ್ಸ್ ಎಕ್ಸಾಮನ್ನು ಕೂಡ ನಾವು ಅಟೆಂಡ್ ಮಾಡ್ತಾ ಹೋಗ್ಬೋದು. ನಾವು ಹಾರ್ಟಿಕಲ್ಚರು, ಅಗ್ರಿಕಲ್ಚರ್ ಹೀಗೆ ಅದರಲ್ಲೂ ಕೂಡ BSc ಮಾಡೋಂಥವ್ರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ನು ಅವಶ್ಯಕತೆ ಇರುತ್ತೆ.
ಇದಿಷ್ಟು ಪಿ ಯು ಸಿಯಲ್ಲಿ ಸೈನ್ಸ್ ತೆಗೆದುಕೊಳ್ಬೇಕು ಅಂತ ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಅಂತಹ ಆಸಕ್ತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ತಲುಪಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಕೂಡ ಮಾಹಿತಿ ನಾನು ನೀಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.